ತಂಪಾದ ವೆದರ್, ಮನಸ್ಸಿಗೆ ಮುದ ನೀಡುವ ಹೂವಿನ ಲೋಕ. ಪುಸ್ತಕದಲ್ಲಿ ಕಂಡ ಸಂವಿಧಾನ ಶಿಲ್ಪಿ ಹೂವಿನ ಲೋಕದಲ್ಲಿ ಕಂಡು ಪುಳಕ. ಸಸ್ಯ ಕಾಶಿಯಲ್ಲಿ ಅಂಬೇಡ್ಕರ್ಗೆ ಪುಷ್ಪ ನಮನ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಸಸ್ಯ ಕಾಶಿಗೆ ಹರಿದು ಬಂದ ಪುಷ್ಪ ಪ್ರಿಯರು. ಸಂವಿಧಾನ ಶಿಲ್ಪಿಗೆ ಹೂವಿನ ನಮನ. ನೋಡಿದಷ್ಟು ನೋಡ್ಬೇಕು ಅನ್ನೋ ತವಕ, ಒಂದಕ್ಕಿಂತ ಒಂದು ಚಂದವೋ ಚಂದ. ಪುಷ್ಪ ಲೋಕ ನೋಡ್ತಾ ಇದ್ದಂತೆ ಸಂವಿಧಾನ ಶಿಲ್ಪಿ ಬಗ್ಗೆ ಮೂಡುವ ಗೌರವ. ಇದು ಇವತ್ತು ಸಸ್ಯ ಕಾಶಿ ಲಾಲ್ಬಾಗ್ನಲ್ಲಿ ಕಂಡು ಬಂದ ದೃಶ್ಯ. ಹೌದು, ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಲಾಲ್ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನ ನಡೀತಾ ಇದೆ. ಈ ಬಾರಿ ಹೂವಿನ ಹಬ್ಬವನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಅರ್ಪಿಸಲಾಗಿದೆ. ವಿವಿಧ ಹೂಗಳ ಮಧ್ಯೆ ಅರಳಿರುವ ಸಂವಿಧಾನದ ಶಿಲ್ಪಿ ವಿಚಾರ ಜನರನ್ನ ಸೆಳೀತಾ ಇದೆ. ತುಂಬಾ ಚೆನ್ನಾಗಿದೆ. ಲಾಸ್ಟ್ ಇಯರ್ಕಿನ ಈ ವರ್ಷ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂದ್ರೆ ಲಾಸ್ಟ್ ಟೈಮ್ ಪುನೀತ್ ರಾಜ್ಕುಮಾರ್ ಅವ್ರು ಮಾಡಿದ್ರು, ಈ ಸತಿ ಅಂಬೇಡ್ಕರ್ ಅವ್ರು ಮಾಡಿದ್ದಾರೆ. ನೆಕ್ಸ್ಟ್ ಇಯರ್ ಇನ್ನು ನೋಡ್ಬೇಕು, ಕುತೂಹಲ ತುಂಬಾ ಇದೆ. ಡಾಕ್ಟರ್ BR ಅಂಬೇಡ್ಕರ್ ಸಂಸತ್ ಭವನ, ಹೀಗೆ 15 ಡಿಫರೆಂಟ್ ವಿಚಾರಗಳನ್ನ ಹೂವಿನ ಲೋಕದಲ್ಲಿ ಅನಾವರಣಗೊಳಿಸಲಾಯಿತು. ಇದಕ್ಕಾಗಿ ದೇಶ ವಿದೇಶದಿಂದ 85ಕ್ಕೂ ಅಧಿಕ ಬಗೆಯ ಹೂಗಳನ್ನ ತರಿಸಲಾಗಿತ್ತು. 6 ಲಕ್ಷ ಹೂಗಳನ್ನ ಬಳಸಿ ಸಂಸತ್ ಭವನ ರಚಿಸಲಾಗಿದೆ. ಗುಲಾಬಿ, ಸೇವಂತಿಗೆ, ಆರ್ಕಿಡ್ ಹೂ ನೋಡಿದವರು ಮಂತ್ರ ಮುಗ್ಧರಾಗಿದ್ದಾರೆ. ಮಕ್ಕಳಿಗಂತೂ ಈ ಸಲದ ಫ್ಲವರ್ ಶೋ ಮನಸ್ಸಿಗೆ ಹಿಡಿಸಿದೆ. ಚೆನ್ನಾಗಿದೆ. ಅಂಡ್ ಅವ್ರದ್ದು ಫ್ಲವರ್ ಶೋ ಎಲ್ಲ ಚೆನ್ನಾಗಿದೆ. ಅಂಡ್ ಅವರು ಕನ್ನಡ ಪಾಠದಲ್ಲೆಲ್ಲ ಲೆಸನಲ್ಲೆಲ್ಲ ಬಂದಿದ್ರು. ಅಂಡ್ ಇದು ಕಾನ್ಸ್ಟಿಟ್ಯೂಷನ್ ಮಾಡಿದ್ದಾರೆ, ಮತ್ತೆ ಕೆನರಾ ಬ್ಯಾಂಕ್ ಮಾಡಿದ್ದಾರೆ. ಒಟ್ನಲ್ಲಿ ಈ ಬಾರಿಯ ಫ್ಲವರ್ ಶೋ 10 ಹಲವು ವಿಶೇಷತೆಗಳಿಗೆ ಸಾಕ್ಷಿಯಾಗಿದ್ದು ಜನಸಾಗರವೇ ಹರಿದು ಬರ್ತಾ ಇದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮೂಡಾ ಸೈಟ್ ಹಗರಣ ಹಾಗೂ ವಾಲ್ಮೀಕಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಕೇಸ್ ಹಲ್ಚಲ್ ಸೃಷ್ಟಿ ಮಾಡಿಬಿಟ್ಟಿದೆ. ಸಿಎಂ ಕಟ್ಟಿ ಹಾಕಲೇಬೇಕು ಅಂತ ದೋಸ್ತಿ ನಾಯಕರು ಪಾದಯಾತ್ರೆ ಅಸ್ತ್ರ ಹೂಡಿದ್ರೆ, ಇತ ಮೈತ್ರಿ ನಾಯಕರ ವಿರುದ್ಧ ಕಾಂಗ್ರೆಸ್ ಫ್ಲೆಕ್ಸ್ ಬಾಣ ಬಿಟ್ಟಿದೆ. ಇದು ದಳಪತಿಗಳ ಕಣ್ಣು ಕೆಂಪಗಾಗಿಸಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಒಂದು ಬೇಸ್ಲೆಸ್ ವಿಚಾರ ನೀವು ತಗೊಬಂದು ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಫ್ಲೆಕ್ಸ್ ಮಾಡಿ ಹಾಕ್ತಿರಿ. ನಿಮ್ಗೆ ಅನುಮತಿ ಕೊಟ್ಟವ್ರು ಯಾರು? ರಾಹುಲ್ ಗಾಂಧಿ ಮೇಲೆ ಆರೋಪ ಇತ್ತು, ಸೋನಿಯಾ ಗಾಂಧಿ ಮೇಲೆ ಆರೋಪ ಇತ್ತು. ನಾವು ಮಾಡಿದ್ರೆ ಮೈಸೂರಿನ ಪ್ರಮುಖ ರಸ್ತೆ ವೃತ್ತಗಳಲ್ಲಿ ರಾರಾಜಿಸ್ತಾ ಇರುವ ದೇವೇಗೌಡರ ಕುರಿತು ವಿವಾದಿತ ಫ್ಲೆಕ್ಸ್. ಜೆಡಿಎಸ್ ನಾಯಕರ ದಿಢೀರ್ ಧರಣಿ, ಪೊಲೀಸರ ಜೊತೆ ವಾಗ್ವಾದ, ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಘೋಷಣೆ. ವ್ಯಾನ್ಗೆ ಸಾರಾ ಮಹೇಶ್ ಹಾಗೂ ಬೆಂಬಲಿಗರನ್ನ ತುಂಬಿದ ಪೊಲೀಸರು. ಸಿಎಂ ತವರು ಜಿಲ್ಲೆಯಲ್ಲಿ ಫ್ಲೆಕ್ಸ್ ರಾಜಕೀಯ. HDD ಕುಟುಂಬದ ವಿರುದ್ಧ ಕಾಂಗ್ರೆಸ್ ಫಲಕ. ದೋಸ್ತಿ ಒಗ್ಗಟ್ಟು ಛಿದ್ರಕ್ಕೆ ಕಾಂಗ್ರೆಸ್ ತಂತ್ರಾನ. ಸಿಎಂ ತವರು ಜಿಲ್ಲೆಯಲ್ಲಿ ಮಾಜಿ ಪ್ರಧಾನಿ HD ದೇವೇಗೌಡರ ಕುರಿತು ಆ ಫ್ಲೆಕ್ಸ್ ದಳಪತಿಗಳ ಕಣ್ಣು ಕೆಂಪಾಗಿಸಿದೆ. ಮೈಸೂರಿನ ಮೆಟ್ರೋಪೋಲ್ ವೃತ್ತದಲ್ಲಿ ಅಳವಡಿಸಿದ್ದ ಫಲಕ ಜೆಡಿಎಸ್ ನಾಯಕರು ಉರಿದು ಬೀಳುವಂತೆ ಮಾಡಿದೆ. ವಿವಾದಿತ ಫ್ಲೆಕ್ಸ್ ತೆರವು ಮಾಡಲು ಮುಂದಾದ ಸಾರಾ ಮಹೇಶ್ ಹಾಗೂ ಬೆಂಬಲಿಗರನ್ನ ಪೊಲೀಸರು ವಶಕ್ಕೆ ಪಡೆದು ವ್ಯಾನ್ಗೆ ತುಂಬಿದ್ರು. ಇನ್ನು ಈ ಸರ್ಕಾರದ ನಡೆ ವಿರುದ್ಧ ಕೆಂಡಾಮಂಡಲರಾದ ಶಾಸಕ ಸಾರಾ ಮಹೇಶ್, ಯಾವುದೇ ಅನುಮತಿ ಇಲ್ಲದೆ ಸರ್ಕಾರಿ ಜಾಗದಲ್ಲಿ ಫ್ಲೆಕ್ಸ್ ಅಳವಡಿಸಿದ್ರೆ ಎಷ್ಟು ಸರಿ ಅಂತ ಪ್ರಶ್ನಿಸಿದ್ರು. ದೇವೇಗೌಡರು ಸಾಹೇಬ್ರ ಬಗ್ಗೆ, ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳ ಬಗ್ಗೆ ಯಾವುದೇ ಅನುಮತಿ ಇಲ್ಲದೆ ಸರ್ಕಾರಿ ಜಾಗಗಳಲ್ಲಿ ನೀವು ಫ್ಲೆಕ್ಸನ್ನು ಹಾಕ್ತೀರಿ ಅಂತ ಹೇಳಿದ್ರೆ ಇದು ಎಷ್ಟು ಸರಿ? ಕಾಂಗ್ರೆಸ್ ನಾಯಕರಾದ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ವಿರುದ್ಧ ಆರೋಪಗಳಿಲ್ವಾ? ನಾವು ನಿಮ್ಮ ನಾಯಕರ ವಿರುದ್ಧ ಫ್ಲೆಕ್ಸ್ ಹಾಕಿದ್ರೆ ಬಿಟ್ಬಿಡ್ತೀರಾ ಅಂತ ಸಾರಾ ಮಹೇಶ್ ಗುಡುಗಿದ್ರು. ಮುಖ್ಯಮಂತ್ರಿಗಳು ತವರು ಜಿಲ್ಲೆ, ಇಲ್ಲಿ ಲ್ಯಾಂಡ್ ಆರ್ಡನ್ನು ಮೇಂಟೈನ್ ಮಾಡಬೇಕಾಗಿರ್ತಕ್ಕಂಥದ್ದು ಅವ್ರ ಜವಾಬ್ದಾರಿ. ನಾಳೆ ಈಗ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವ್ರ ಮೇಲೆ ಆರೋಪಗಳಿಲ್ವಾ? ನಾವೆಲ್ಲ ಫ್ಲೆಕ್ಸಾ ಇದೇ ಥರ ಎಲ್ಲ ಸರ್ಕಲ್ಲು ಹಾಕಿದ್ರೆ ನೀವು ಬಿಟ್ಬಿಡ್ತೀರಾ? ನಾವು ಮಾಡಲ್ಲ, ಅದು ಬೇರೆ. ಇದು ಸರಿನಾ? ಇದನ್ನು
ನಾವು ಮೆಟ್ರೋಪೋಲಲ್ಲಿ ನೆನ್ನೆ ನಿಮ್ಗೆ ಹೇಳಿದ್ರು ಕೂಡ ನೀವು ಮಾಡಲಿಲ್ಲ. ಈಗ ತೆಗೆಸಿ, ಇಲ್ಲ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಮುಡಾ ಸೈಟ್ ವಾಲ್ಮೀಕಿ ಅಭಿವೃದ್ಧಿ ಹಗರಣ ವಿರುದ್ಧ ಆರೋಪ ಪ್ರತ್ಯಾರೋಪಗಳು ಜೋರಾಗಿವೆ. ಮೈಸೂರಿನಲ್ಲಿ ಎಚ್ಡಿಡಿ ಕುಟುಂಬದ ವಿರುದ್ಧ ಅಳವಡಿಸಿರುವ ವಿವಾದಿತ ಫ್ಲೆಕ್ಸ್ ದಳಪತಿಗಳನ್ನ ಕೆರಳಿಕೆಂಡವಾಗಿಸಿದೆ. ಸರ್ಕಾರದ ವಿರುದ್ಧ ದಳಪತಿಗಳ ಕಾಳಗಕ್ಕೆ ಮುನ್ನುಡಿ ಬರ್ತಿದೆ. ಈ ಒಂದು ಮೂಡಾದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬಸ್ಥರಿಗೆ ಸಾಕಷ್ಟು ಸೈಟ್ಗಳು ಹೋಗಿದೆ ಅನ್ನೋದೆಲ್ಲ ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅನ್ನೋದೇ ಈ ಒಂದು ಕಾರ್ಯಕ್ರಮದ ಉದ್ದೇಶ ಆಗಿದೆ. ಸೊ ಹೀಗಾಗಿ ಈ ರೀತಿಯಾದಂತಹ ಫ್ಲೆಕ್ಸನ್ನು ನಗರದ ವಿವಿಧ ಭಾಗಗಳಲ್ಲಿ ಹಾಕಿದ್ದಾರೆ. ಸೊ ಹೀಗಾಗಿ ಇವತ್ತು ನಡೆಯುವಂತಹ ಕಾರ್ಯಕ್ರಮ ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ಕುಮಾರಸ್ವಾಮಿ ಅವರ ವಿರುದ್ಧ CM ಯಾವ ರೀತಿಯಾದಂತಹ ವಾಗ್ದಾಳಿ ನಡೆಸಿರೋದಕ್ಕೆ ಈ ಫ್ಲೆಕ್ಸ್ಗಳು ಕೂಡ ಸಾಕ್ಷಿಯಾಗೋದಕ್ಕೆ ಕಾಣ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಕಲಬುರಗಿಯ ಕೊಡ್ಲಿಯಲ್ಲಿ ಕಳ್ಳರ ಕೈಚಳಕ, ವೈನ್ ಶಾಪ್ ಹಾಗೂ ರೈತ ಸೇವಾ ಸಹಕಾರ ಸಂಘದಲ್ಲಿ ಕಳ್ಳತನ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ವೈನ್ ಶಾಪ್ನಲ್ಲಿ 15,000 ರೂಪಾಯಿ ದುಬಾರಿ ಮೌಲ್ಯದ ಮದ್ಯ ಕಳುವಾಗಿದೆ ಅಂತೆ. ಸಹಕಾರ ಸಂಘದಲ್ಲಿನ 25,000 ರೂಪಾಯಿ ನಗದು ಕಳ್ಳತನವಾಗಿದೆ. ಎರಡೂ ಕಡೆ ಕಳ್ಳರ ಕೃತ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಾಳಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಒಂದ್ ಕಡೆ ವೈನ್ ಶಾಪ್, ಮತ್ತೊಂದು ಕಡೆ ರೈತ ಸೇವಾ ಸಹಕಾರ ಸಂಘದಲ್ಲಿ ಕಳ್ಳತನ. ವೈನ್ ಶಾಪ್ನಲ್ಲಿ 15,000 ರೂಪಾಯಿ ಬೆಲೆ ಬಾಳುವ ವೈನ್ ಕಳ್ಳತನ ಮಾಡಿದ್ದಾರಂತೆ. ಮತ್ತೊಂದು ಕಡೆ ಸಹಕಾರ ಸಂಘದಲ್ಲಿ 25,000 ರೂಪಾಯಿ ಕಳ್ಳತನ. ದೃಶ್ಯ ನಾವು ಗಮನಿಸ್ತಾ ಇರೋದು, ಕಳ್ಳ ಬಂದು ಹಣ ಎತ್ಕೊಂಡು ಹೋಗ್ತಾ ಇರೋದು. ಮತ್ತೊಂದು ಕಡೆ ಮದ್ಯದ ಅಂಗಡಿಯಲ್ಲಿ ಮದ್ಯ ಎತ್ಕೊಂಡು ಹೋಗ್ತಾ ಇರುವಂಥದ್ದು ನೋಡಿ, ಅಲ್ಲಿ ದುಡ್ಡು ಎಗರಿಸ್ತಾ ಇರುವಂಥ ದೃಶ್ಯ. ಎರಡೂ ಕಡೆ ಕೂಡ ಕಳ್ಳರ ಕೈಚಳಕ ಈ ರೀತಿ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿ. ರಣವೀರ್ ಹಾಗೂ ಶ್ರೀಹರ್ಷ ಆಗಸ್ಟ್ 5ರಂದು ವಿಜಯಲಕ್ಷ್ಮಿ ಸಹೋದರರಾದ ಲಲಿತಾ ರಾಘವ, ರಾಕೇಶ್, ಶ್ವೇತಾ ಭೇಟಿ ಕೊಟ್ರು. ಆಗಸ್ಟ್ 8ರಂದು ವರ್ಷಾ ಮೇಲಂಟ, ಜಗದೀಶ್, ರಾಕೇಶ್ ಶರ್ಮಾ, ಹರೀಶ್ ಮಲ್ಹೋತ್ರಾ ಭೇಟಿ ಮಾಡಿದ್ರು. ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿದ್ರು. ಹೀಗೆ ಒಬ್ಬೊಬ್ಬರಾಗಿ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ದಾಸನ ಮೇಲಿರುವ ಅಭಿಮಾನ, ಪ್ರೀತಿಗಾಗಿ ಜೈಲಿಗೂ ಹೋಗಿ ಭೇಟಿ ಮಾಡಿ ಧೈರ್ಯ ತುಂಬಿದ್ದಾರೆ. 50 ದಿನದಲ್ಲಿ ಇಷ್ಟು ಜನ ಮೀಟ್ ಆಗಿದ್ದಾರೆ. ಇನ್ನು ಎಷ್ಟು ದಿನ ಜೈಲಲ್ಲಿರ್ತಾರೋ, ಅದೆಷ್ಟು ಜನ ಮೀಟ್ ಮಾಡುವುದಕ್ಕೆ ಬರ್ತಾರೋ ಕಾದ್ ನೋಡ್ಬೇಕು. ನಾಗರಾಜ್ ಜೊತೆ ನವೀನ್ ಶೆಟ್ಟಿ ಕಿರಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅದು ಹಿಂದೂ ಮುಸ್ಲಿಮರ ಧಾರ್ಮಿಕ ಕ್ಷೇತ್ರ. ಒಂದೇ ಜಾಗದಲ್ಲಿ 2 ಧರ್ಮದವರು ಪೂಜಿಸೋ ಪವಿತ್ರ ಸ್ಥಳ. ಆದರೆ ಒಂದಲ್ಲ ಒಂದು ವಿವಾದದಿಂದ ಆ ಜಾಗ ಸದ್ದು ಮಾಡ್ತಲೇ ಇರುತ್ತೆ. ಈಗ ಮತ್ತೊಂದು ವಿವಾದದಿಂದ ಸುದ್ದಿ ಆಗ್ಬಿಟ್ಟಿದೆ. ಏನದು ಈ ಸ್ಟೋರಿ ನೋಡಿ.